ಕರ್ನಾಟಕದ ಅಸೆಂಬ್ಲಿಯಲ್ಲಿ ಮೊದಲೇ ಬಾರಿಗೆ ಘೋಷಣೆಗಳ ಸುರಿಮಳೆ. ಬಿಜೆಪಿಯವರು ಅಸೆಂಬ್ಲಿಗೆ ಬರ್ತಾ ಇದ್ದಂತೆನೆ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನ ಮಾಡಿಕೊಂಡು ಅಸೆಂಬ್ಲಿ ಪ್ರವೇಶ ಮಾಡಿದ್ರು. ಅದಕ್ಕೆ ಪ್ರತಿ ಉತ್ತರವಾಗಿ ಅದಕ್ಕೆ ಒಂದು ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಜೈ ಭೀಮ್ ಮತ್ತು ಜೈ ಬಸವಣ್ಣ ಅಂತ ಘೋಷಣೆಗಳನ್ನ ಕೂಗಿದ್ರು. ಅವರ ಜೊತೆಗೆ ಅಲ್ಲಿರುವಂತಹ ಎಲ್ಲಾ ಶಾಸಕರು, ಕಾಂಗ್ರೆಸ್ನ ಎಲ್ಲಾ ಶಾಸಕರು ಸಹ ಜೈ ಭೀಮ್ ಮತ್ತು ಜೈ ಬಸವಣ್ಣ ಅಂತ ಘೋಷಣೆ ಕೂಗ್ಲಿಕ್ಕೆ ಶುರು ಮಾಡಿದ್ರು. ಇದು ನಮ್ಮ ದೇಶ ನಾಡು ನಡಿಬೇಕಾಯ್ತು ಸಂವಿಧಾನದ ಪ್ರಕಾರ. ಐ ಸ್ಟ್ಯಾಂಡ್ ವಿತ್ ಸಂತೋಷ್ ಲಾಡ್. ಜೈ ಭೀಮ್. ನಮಸ್ಕಾರ ಸ್ನೇಹಿತರೆ. ನಮ್ಮ ಮನೆಯಲ್ಲಿದ್ದಾಗ ನಮ್ಮ ಜಾತಿ, ನಮ್ಮ ಧರ್ಮ, ನಮ್ಮ ಭಾಷೆ, ನಮ್ಮ ದೇವರು ನಮ್ಮೊಟ್ಟಿಗೆ ಇದ್ದಾಗ ಎಷ್ಟು ಚಂದ. ಅದೇ ರೀತಿ ನಮ್ಮ ಮನೆಯಿಂದ ನಾವು ಆಚೆ ನಡೆದಾಗ ಸಂವಿಧಾನವೇ ನಮ್ಮ ದೇವರಾಗಿರಬೇಕು. ನಿನ್ನೆ ಭಾರತೀಯ ಜನತಾ ಪಾರ್ಟಿ ನಾಯಕ